ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ದ ಟು ಟಾಕೀಸ್. ಇವತ್ತು ಬಿಗ್ ಬಾಸ್ ಅಲ್ಲಿ ರಾಜನಾದ ಮಂಜಣ್ಣ. ಬರೀ ಜಗಳ ಅಲ್ಲ, ಕಾಮಿಡಿಗೂ ಸೈ ಅಂದ ರಜತ್. ಶೋಭಾ ಮತ್ತು ಚೈತ್ರಾಗೆ ಚಾಟಿ ಬೀಸಿದ ರಾಜ ಮಂಜಣ್ಣ. ಮನೆಯವರೆಲ್ಲ ಪ್ರಜೆಗಳಾಗಿ ಚೆನ್ನಾಗಿ ಆಡ್ತಾ ಇದ್ದಿದ್ದು ಇವತ್ತು ರಾಜ ಮಂಜಣ್ಣನಿಗೆ ಎದುರಿಯೋ ಇಲ್ಲ ಕ್ಯಾಪ್ಟನ್ ಮಂಜಣ್ಣಿಗೆ ಎದುರಿಯೋ. ಬಿಬಿ ಸಾಮ್ರಾಜ್ಯದಲ್ಲಿ ನಕರ ಮಾಡ್ತಿದ್ದ ಗೌತಮಿ. ಹಾಗೂ ಇವತ್ತಿನ ಪ್ರೋಮೋದಲ್ಲಿ ಮೋಕ್ಷಿತಾ ಅವರನ್ನ ಎರಡು ತಲೆಯ ಹಾವು ಎಂದು ಕರೆದ ತ್ರಿವಿಕ್ರಮ. ಇವುಗಳ ಬಗ್ಗೆ ಎಲ್ಲ ಮಾತಾಡೋಣ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ಇವತ್ತು ಧರ್ಮ ಹೋದ್ಮೇಲೆ ಮನೆಯವರು ಸ್ವಲ್ಪ ಅಳ್ತಾ ಇರ್ತಾರೆ. ಅದರಲ್ಲೂ ಪ್ರಮುಖವಾಗಿ ತ್ರಿವಿಕ್ರಮ, ಭವ್ಯ ಮತ್ತೆ ಐಶ್ವರ್ಯ ಅವರು ಅಳ್ತಾ ಇರ್ತಾರೆ. ಅದರಲ್ಲೂ ಪ್ರಮುಖವಾಗಿ ಐಶ್ವರ್ಯ ಅವರು ಜೋರಾಗಿ ಅಳ್ತಾ ಇದ್ದಾರೆ. ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಮೋಕ್ಷಿತಾ ಅವರು. ಇದನ್ನೆಲ್ಲ ನೋಡ್ತಿದ್ದಂತಹ ರಜತ್ ಧನ್ರಾಜ್ ಅವ್ರಿಗೆ ಒಂದು ಡೈಲಾಗ್ ಹೇಳ್ತಾರೆ. ಅಲ್ಲ, ಈ ಐಶ್ವರ್ಯ ಮತ್ತೆ ಶಿಶಿರ್ ಇವರೆಲ್ಲ ಧರ್ಮ ಹೋಗ್ಲಿ ಅಂತ ಓಟ್ ಹಾಕ್ತವ್ರು, ಅವ್ರು ಯಾಕಪ್ಪ ಇಷ್ಟೊಂದು ಹೇಳ್ತಿದ್ದಾರೆ, ಇದು ಒಂಥರ ಡ್ರಾಮಾ ಅಂತ ಅನ್ಸಲ್ವಾ ಅಂತ ಧನ್ರಾಜ್ ಅವ್ರಿಗೆ ಹೇಳ್ತಾರೆ. ಬಟ್ ಆಕ್ಚುಲಿ ಈ ಕ್ವಶನ್ಸ್ ಏನಿದೆ ಇದು ತುಂಬಾ ಆಡಿಯನ್ಸ್ ಸಹ ಇಷ್ಟಪಡ್ತಾರೆ. ಇನ್ನು ಮನೆಯಿಂದ ಎಲ್ಲರೂ ಎದ್ದೇಳಷ್ಟರಲ್ಲಿ ಬಿಗ್ ಬಾಸ್ ಅವರು ಹಾಲಲ್ಲಿ ಒಂದು ದೊಡ್ಡ ಸಿಂಹಾಸನ ಹಾಕಿ ಒಂಥರ ರಾಜ ದರ್ಬಾರ್ ಸೀನ್ ಇದ್ದಂಗಿತ್ತು. ಅದು ಆಕ್ಚುಲಿ ಚೆನ್ನಾಗಿ ಮಾಡಿದ್ರು ಅದನ್ನ. ಸೊ ಅವ್ರು ಎಲ್ಲಾರನ್ನ ಕರೆದ್ಬಿಟ್ಟು ಈ ತರ ರಾಜನಾಗಿ ಮಂಜಣ್ಣ ಆಯ್ಕೆ ಆಗಿದ್ದಾನೆ. ಸೊ ಅವನಿಗೆ ನೀವು ಅವ್ನು ಏನೇನ್ ಹೇಳ್ತಾನೆ ಆ ರೂಲ್ಸ್ ನ ಫಾಲೋ ಮಾಡಬೇಕು. ನೀವು ಪ್ರಜೆಗಳು ಅಷ್ಟೇ, ಬಿಗ್ ಬಾಸ್ ಮನೆಯ ಪ್ರಜೆಗಳು ರಾಜ ಮಂಜಣ್ಣನ ಆಜ್ಞೆಯನ್ನು ಪಾಲಿಸಬೇಕು. ಹಾಗೂ ಮಾತು ತಪ್ಪಿದರೆ ಶಿಕ್ಷೆ ಕೊಡುವ ಅಧಿಕಾರ ಮಂಜಣ್ಣನಿಗಿರುತ್ತೆ ಅಂತ ಹೇಳಿ ಆಟಕ್ಕೆ ಚಾಲನೆಯನ್ನ ನೀಡ್ತಾರೆ. ಇವತ್ತು ಆಕ್ಚುಲಿ ಮಂಜಣ್ಣ ತುಂಬಾ ಚೆನ್ನಾಗೇ ಮಾಡಿದ್ರು. ಒಂದೇನಪ್ಪಾ ಅಂದ್ರೆ ಯುವರಾಜ ಮಂಜಣ್ಣಂಗೆ ಕಾಣ್ತಿರ್ಲಿಲ್ಲ, ವಯಸ್ಸಾದ ರಾಜ ಮಂಜಣ್ಣಂಗೆ ಕಾಣ್ತಿದ್ರು. ಅವರು ಮಂತ್ರಿಯನ್ನ ಯೂಸ್ ಮಾಡ್ಕೊಂಡಿದ್ದ ರೀತಿನೂ ಸಹ ತುಂಬಾ ಚೆನ್ನಾಗಿತ್ತು. ಹಾಗೂ ದಂಡನಾಯಕರಾಗಿ ಇಬ್ಬರು ಬಾಡಿ ಬಿಲ್ಡರ್ಸ್ಗಳನ್ನು ಸಹ ಇಟ್ಕೊಂಡಿದ್ದು ತುಂಬಾ ಚೆನ್ನಾಗಿ ಕಾಣ್ತು. ಹಾಗೂ ಇವನ್ ಹನುಮಂತು ಮತ್ತೆ ಧನ್ರಾಜ್ ಅವರು ಸಹ ಒಂದು ರೀತಿಯಲ್ಲಿ ಮನರಂಜನೆ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಇಲ್ಲ ಅಂತಲ್ಲ, ಚೆನ್ನಾಗಿತ್ತು ಅದು ಸಹ. ಇನ್ನು ಚೈತ್ರ ಮತ್ತೆ ಶೋಭಾ ಅವರು ಆಟವನ್ನ ಹೇಗಾದ್ರೂ ಮಾಡಿ ಕೆಡ್ಸೋದಿಕ್ಕೆ ಅಂತಾನೆ ಸ್ವಲ್ಪ ಟ್ರೈ ಮಾಡ್ದಂಗಿತ್ತು. ಬಟ್ ಅದ್ಯಾವುದು ವರ್ಕ್ ಆಗಲ್ಲ ಅಂತ ಅದೂ ಸಹ ಅವರಿಗೆ ಗೊತ್ತಾಯ್ತು. ಇನ್ನು ಮಂಜಣ್ಣನ ವಿಷಯಕ್ಕೆ ಬರೋದಾದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರು. ಆಕ್ಚುಲಿ ನಾನು ಆಲ್ರೆಡಿ ಹೇಳ್ದಾಗೆ ಅವರು ಯುವರಾಜನ್ ತರ ಇರಲಿಲ್ಲ, ಮುತಿರಾಜನ್ ತರ ಇದ್ರು. ಬಟ್ ಎಲ್ಲಿ ಹೇಗೆ ಮನೆಯವ್ರಿಗೆ ಸ್ಟ್ರಿಕ್ಟ್ ಆಗಿ ಮುಟ್ಟಿಸ್ಬೇಕು, ಮತ್ತೆ ಯಾರ್ಯಾರಿಂದ ಏನೇನ್ ಕೆಲಸನ ಮಾಡಿಸ್ಬೇಕು, ಸೊ ಇದನ್ನೆಲ್ಲ ಅಚ್ಚುಕಟ್ಟಾಗಿ ಮಂಜು ಮಾಡಿಸಿದ ಅಂದ್ರೆ ತಪ್ಪೇನಿಲ್ಲ. ಸುರೇಶ್ ಅವರು ತಮಗೆ ಕೊಟ್ಟಿದ್ದಂತ ಸಲಹೆಗಾರ ಪೋಸ್ಟ್ ಅನ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿದ್ರು ಅಂತ ಕಾಣ್ತು ನನಗೆ. ಅವ್ರು ತುಂಬಾ ಸೀರಿಯಸ್ ಆಗೇನೆ ಆ ಆಟಕ್ಕೆ ಎಷ್ಟು ನ್ಯಾಯ ಒದಗಿಸಬಹುದು ಅಷ್ಟನ್ನು ಸಹ ಅವರು ಮಾಡಿದ್ರು. ಇನ್ನು ಗೌತಮಿ ಕೆಲವೊಂದ್ ಕಡೆ ರಾಜ ಹೇಳಿದ್ದನ್ನ ಮಾಡ್ದೇನೆ ಸ್ವಲ್ಪ ನಕರ ಮಾಡಿದ್ದು ಕಾಣ್ತು ಅಲ್ಲಿ. ಸೊ ಇದರಿಂದ ಸ್ವಲ್ಪ ರಜತ್ತು ಸಹ ಒಂಥರ ಕಿರಿಕಿರಿ ಆಗಿದ್ದು ಉಂಟು. ಬಟ್ ಇಲ್ಲ ಒಂದ್ ರೀತಿಲಿ ಏನಪ್ಪಾ ಅಂತ ಅಂದ್ರೆ ಇವ್ನು ನನ್ನ ಫ್ರೆಂಡ್ ಅನ್ನೋ ಒಂದು ಲೀನಿಯನ್ಸು ಅದ್ರಿಂದ ಸ್ವಲ್ಪ ಈಗ ಆಡ್ತಿದ್ರ ಗೊತ್ತಿಲ್ಲ, ಎಲ್ಲ ಪರ್ಸನಲ್ ತಗೊಂಡು ಈಗ ಆಡ್ತಿದ್ರ ಗೊತ್ತಿಲ್ಲ. ಬಟ್ ಒಂಥರ ಸ್ವಲ್ಪ ವಿಚಿತ್ರವಾಗಿ ಆಡಿದಂತೂ ನಾನು ಅಬ್ಸರ್ವ್ ಮಾಡಿದೆ. ಇನ್ನು ಹನುಮಂತು ಮತ್ತೆ ಧನ್ರಾಜ್ ಅವರು ಹೊರಗಡೆ ಕೂತ್ಕೊಂಡು ಭವ್ಯ ಮುಂದೆ ದಂಡನಾಯಕರನ್ನ ದಂಡಪಿಂಡಗಳು ಅಂತ ಕರೆದಂತ ಒಂದು ಕಾಮಿಡಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು. ಇವತ್ತು ಮನೆ ಹೇಗಿತ್ತು ಅಂತ ಅಂದ್ರೆ ಕೆಲವರು ಏನ್ ಮಾಡ್ತಿದ್ರು, ಈಗ ಬಿಗ್ ಬಾಸ್ ಕೊಟ್ಟಿರುವಂತ ಈ ಟಾಸ್ಕ್ ಅನ್ನೇ ಸ್ವಲ್ಪ ಕಾಮಿಡಿ ತರ ಮಾಡಕ್ಕೆ ಅಂತ ಹೋಗ್ಬಿಡೋರು. ಬಟ್ ಅಲ್ಲಲ್ಲಿ ಎಲ್ಲೆಲ್ಲಿ ಹೆಂಗ್ ಎಚ್ಚರಿಸ್ಬೇಕು ಅದನ್ನ ಮಂಜು ಸಖತ್ತಾಗೆ ಮಾಡ್ದ. ಅದ್ರಲ್ಲಿ ಎಸ್ಪೆಷಲಿ ಶೋಭಾ ಶೆಟ್ಟಿ ಅವ್ರಿಗೂ ಕ್ಲಾಸ್ ತಗೋತಾನೆ, ಚೈತ್ರ ಅವ್ರಿಗೂ ಕ್ಲಾಸ್ ತಗೋತಾರೆ ಅವ್ರು ಮಾಡೋ ಸಣ್ಣ ಸಣ್ಣ ತಪ್ಪುಗಳಿಗೆ. ಮತ್ತೆ ಅದಕ್ಕೆ ಶಿಕ್ಷೆ ಅನ್ನೋ ಒಂಥರ ಆಲೂಗೆಡ್ಡೆನ ಇಬ್ರು ಕೈಲೂ ಬಾಯಲ್ಲಿ ಕಚ್ಚೋದು, ಇದೆಲ್ಲ ಸ್ವಲ್ಪ ಓಕೆ, ಒಂದ್ ರೀತಿಲಿ ಚೆನ್ನಾಗಿ ಮಾಡ್ದ ಮಂಜ ಅಂತ ನನ್ಗನ್ಸ್ತು. ಇನ್ನು ಬಿಗ್ ಬಾಸ್ ಅವರು ಸೀಕ್ರೆಟ್ ಟಾಸ್ಕ್ ಅನ್ನು ಕೊಡ್ತಾರೆ. ಅದ್ರ ಪ್ರಕಾರ ಮಂಜು ಅವರು ಯಾರು ಇಬ್ರನ್ನ ಚೆನ್ನಾಗಿ ನಗಿಸ್ಬೇಕು, ಹಾಗೂ ಒಬ್ರನ್ನ ಅಥವಾ ಇಬ್ರನ್ನ ಚೆನ್ನಾಗಿ ಎಮೋಷನಲಿ ಅಳಿಸ್ಬೇಕು. ಸೊ ಇದನ್ನ ಮಾಡಿದ್ರೆ ಅವರು ಡೈರೆಕ್ಟ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಡೋದಕ್ಕೆ ಅರ್ಹತೆ ಹೊಂದುತ್ತಾರೆ ಅಂತ ಬಿಗ್ ಬಾಸ್ ಅವರು ಹೇಳ್ತಾರೆ. ಅದ್ರ ಪ್ರಕಾರ ಅವರು ಶಿಶಿರ್ ಅವ್ರನ್ನ ಬಕ್ರಾ ಮಾಡ್ತಾರೆ. ಬಟ್ ಅದು ಅಲ್ಲಿ ಸ್ವಲ್ಪ ಎಮೋಷನ್ ಇರುತ್ತೆ ನಿಜವಾಗ್ಲೂ. ಆಕ್ಚುಲಿ ಅವರು ಶಿಶಿರ್ ಅವರು ಅದನ್ನ ನಿಜವಾಗಿ ಮಂಜಣ್ಣ ಈ ತರ ಎಲ್ಲ ಮಾತಾಡಿಸ್ತಾ ಇದ್ದಾನೆ ಅಂತ ಹೇಳಿ ಅವರು ಎಮೋಷನಲ್ ಆಗೋದು ಉಂಟು, ಕಣ್ಣಲ್ಲಿ ನೀರು ಬರುತ್ತೆ. ಮತ್ತೆ ಅವ್ರು ಹೇಳೋ ಒಂದು ಮಾತನ್ನ ಕೇಳಿದಾಗ ನನಗೆ ಪಾಪ ಯಾಕೋ ವೀಕ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಅವರು ಬೇಗ ಎಚ್ಚೆತ್ಕೋಬೇಕು. ಅವ್ರು ಹೇಳ್ತಾರೆ ಮಂಜು ಹತ್ರ ಹೇಳಿ, ನನಗೆ ಡಿಸೆಂಬರ್ 17th ಅವ್ರದ್ದು ಬರ್ಡೇ ಅಂತೆ, ಸೊ ಅಲ್ಲಿವರೆಗೆ ನಾನು ಇರಬೇಕು ಅಂತ ಹೇಳ್ಕೊಂಡಿದ್ದು ನನ್ಗೆ ಯಾಕೋ ಶಿಷ್ಯರ್ ಅವ್ರದ ಕಾನ್ಫಿಡೆನ್ಸ್ ಲೋ ಆಗಿದೆ ಅಂತ ಕಾಣಿಸ್ತಾ ಇತ್ತು ಎದ್ದಿ. ಸೊ ಅದ್ರಿಂದ ಯಾವ ತರ ಹೊರಗಡೆ ಬರ್ತಾರೆ ನೋಡ್ಬೇಕು ಅವರು. ಇನ್ನಿವತ್ತು ಬಿಗ್ ಬಾಸ್ ರಾಜ್ಯದಲ್ಲಿ ಸಣ್ಣ ಪುಟ್ಟ ಜಗಳಗಳು ಬಿಟ್ರೆ, ಸಣ್ಣ ಪುಟ್ಟ ಶಿಕ್ಷೆಗಳು ಬಿಟ್ರೆ ಓವರ್ ಆಲ್ ಆಗಿ ಕಾಮಿಡಿಯೇ ತುಂಬಿತ್ತು. ಅದ್ರಲ್ಲೂ ಮಂಜಣ್ಣ ರಜತ್ಗೆ ಹಾಡು ಹೇಳು ಅಂತ ಹೇಳುವ ಆ ಒಂದು ಸೀಕ್ವೆನ್ಸ್ ಇದೆ, ಒಂದು 4 ಸರಿ ಮಾಡಿಸ್ತಾರೆ ರೀ. ತುಂಬಾ ಚೆನ್ನಾಗಿತ್ತು. ನೀವ್ ಏನಾರ ಮಿಸ್ ಮಾಡ್ಕೊಂಡಿದ್ರೆ ಆ ಸೀಕ್ವೆನ್ಸ್ ನ ನೋಡಿ ಹೋಗಿ. ಸಖತ್ತಾಗಿ ಕಾಮಿಡಿ ವರ್ಕ್ ಆಗಿದೆ ಅಲ್ಲಿ. ಅದ್ರಲ್ಲೂ ಕೊನೆಗಂತೂ ತ್ರಿವಿಕ್ರಮ ಮತ್ತೆ
ರಜತ್ ಅವರು ತಾಲಿಬಾನ್ ಅಲ್ಲ ಅಲ್ಲ ಹಾಡಿಗೆ ಲುಂಗಿ ಡ್ಯಾನ್ಸ್ ಆಡ್ತಾರೆ. ಅದು ತುಂಬಾ ಚೆನ್ನಾಗಿ ಕಾಣ್ತು. ಹಾಗೂ ಧನ್‌ರಾಜ್ ಅವ್ರು ಮಾಡೋ ಒಂದು ಡ್ಯಾನ್ಸು, ಆ ಕುಳ್ಳುನ್ ಡ್ಯಾನ್ಸು ಸಹ ತುಂಬಾ ಹೈಲೈಟ್ ಆಗಿ ಕಾಣ್ತು. ಮತ್ತೆ ಎಲ್ಲರೂ ಡ್ಯಾನ್ಸ್ ಮಾಡಿ ಎಲ್ಲರೂ ಎಂಜಾಯ್ ಮಾಡ್ತಾರೆ ಅದ್ರಲ್ಲಿ. ಇನ್ನು ಕೊನೆಗೆ ಮೋಕ್ಷಿತ್ ಅವ್ರ ಕೈಲಿ ಹಾಡು ಹೇಳಿಸ್ತಾರೆ. ಸೊ ಮೋಸ್ಟ್‌ಲಿ ಆ ಹಾಡು ಅವ್ರು 3 ಜನ ಕೂತ್ಕೊಂಡು ಆಡ್ತಿದ್ರೋ ಏನೋ, ಅದು ಬಂದಾಗ ಎಲ್ಲರೂ ಎಮೋಷನ್ ಆಗ್ತಾರೆ. ಎಲ್ಲರೂ ಅಳ್ತಾರೆ. ಏನಕ್ಕೋ ಗೊತ್ತಿಲ್ಲ ನಿಜವಾಗ್ಲೂ. ಅದೇನು ಮೋಕ್ಷಿತ್ ಅವರು ಮಂಜಣ್ಣ ಇದು ನಿಮ್ಗಾಗಿ ಅಂತ ಹಾಡ್ತಾರೆ ಅವರು. ಬಟ್ ಇಲ್ಲಿ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಏನ್ ಮೋಕ್ಷಿತ್ ಅವ್ರಿಗೆ ಮಂಜು ಮೇಲೆ ಒಳ್ಳೆ ರೀತಿ ಒಳ್ಳೆ ಒಪಿನಿಯನ್ ಬರ್ತಾ ಇದೆಯಾ ಈಗ ಗೊತ್ತಿಲ್ಲ. ಹಾಗೂ ಗೌತಮಿ ಅವ್ರನ್ನ ಸ್ಟಾರ್ಟಿಂಗ್ ಅಲ್ಲೇ ಸ್ವಲ್ಪ ಅವರು ಫೇಕ್ ಅನ್ನೋ ರೀತಿಲಿ ಬೈತಾರೆ. ಯಾಕೆಂದ್ರೆ ಇತ್ತೀಚೆಗೆ ಗೌತಮಿ ಅವರು ಚೆನ್ನಾಗಿ ತ್ರಿವಿಕ್ರಮನ್ ಹತ್ರ ಭವ್ಯನ್ ಹತ್ರ ಎಲ್ಲ ಮಾತಾಡ್ತಾ ಇದ್ದಾರೆ. ಸೊ ಅದನ್ನ ನೋಡ್ಬಿಟ್ಟು ಅವರು ಪಾಸಿಟಿವಿಟಿ ಅಂತ ಮೊದಲೆಲ್ಲ ಕಪ್ಪು ರೋಸ್ ಎಲ್ಲ ಕೊಟ್ಟಿದ್ರು ಅವ್ರಿಗೆ. ಸೊ ಅದೆಲ್ಲ ಎಲ್ಲೋಯ್ತು ಈಗ ಅನ್ನೋ ರೀತಿಲಿ ಗೌತಮಿನ ಆಡ್ಕೊಂಡಿದ್ದು ಸಹ ಇವತ್ತಿನ ಎಪಿಸೋಡ್ ಅಲ್ಲಿ ಇದೆ. ಬಟ್ ನನಗೆ ಒಂದು ಅರ್ಥ ಆಗಲ್ಲ. ಮೋಕ್ಷಿತ ಆಕ್ಚುಲಿ ನೋಡಿದ್ರೆ ಒಂಥರ ಸ್ವಲ್ಪ ನೆಗೆಟಿವಿಟಿನೇ ಜಾಸ್ತಿ ಅಂತ ಅನ್ಸುತ್ತೆ. ಅವ್ರು ಚೆನ್ನಾಗಿ ಆಡ್ತಾ ಇರ್ಬೋದು, ಬಿಡ್ತಿರೋದು ಗೊತ್ತಿಲ್ಲ. ಬಟ್ ಅವ್ರನ್ನ ಯೋಚನೆ ಮಾಡೋ ರೀತಿ ಯಾವತ್ತಿದ್ರು ಬರೀ ನೆಗೆಟಿವ್ ಆಗೇ ಥಿಂಕ್ ಮಾಡೋದು ಜಾಸ್ತಿ ಇದೆ. ಬಟ್ ಆದ್ರೂ ಲಾಸ್ಟ್ ಅಲ್ಲಿ ಮಂಜಣ್ಣ ನಿಮ್ಗೆ ಅಂತ ಹಾಡು ಹೇಳಿದ್ದು ನನ್ಗೆ ಆಶ್ಚರ್ಯ ಅನಿಸ್ತು. ಇನ್ನು ಇವತ್ತಿನ ಎಪಿಸೋಡ್ ಅಲ್ಲಿ ಪ್ರೋಮೋ ನೋಡಿದ್ರೆ ತ್ರಿವಿಕ್ರಮ ಅವರು ಮೋಕ್ಷಿತಾ ಅವ್ರನ್ನ 2 ತಲೆ ಹಾವು ಅಂತ ಬೈಯೋದು ಕಾಣಿಸುತ್ತೆ. ಸೊ ಒಟ್ನಲ್ಲಿ ಇವತ್ತಿನ ಟಾಸ್ಕು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ನಾಳೆನೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.